ಸರ್ ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ ಏಷ್ಯಾ ಕಪ್ ಹೆಂಗೆ ಎಕ್ಸ್ಪೆಕ್ಟ್ ಯಾವ ಥರ ಮ್ಯಾಚ್ ಇರುತ್ತೆ ಸರ್? ಇದು 41 ವರ್ಷ ಆದಮೇಲೆ ಫೈನಲ್ಸ್ ಆಡ್ತಿದ್ದಾರೆ ಎರಡು ತಂಡ ವಿಪರ್ಯಾಸ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಈಗ ತಾನೇ ಆಪರೇಷನ್ ಸಿಂಧೂರ್ ಆಗಿದೆ. ಭಾರತಕ್ಕೊಂದು ಜಯ ಸಿಕ್ಕಿದೆ, ಬಟ್ ನೀವು ಪಾಕಿಸ್ತಾನ ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅವ್ರು ಸ್ಟಾರ್ಸು. ಸೊ ರಿಯಾಲಿಟಿಯಲ್ಲಿ ಇಲ್ಲಿವರೆಗೂ ಈ ಏಷ್ಯಾ ಕಪ್ಪಲ್ಲಿ 2 ಸಲ ಆಡಿ 2 ಸಲ ಸೋತಿದ್ದಾರೆ, ಹೀನಾಯವಾಗಿ ಸೋತಿದ್ದಾರೆ. ಸೊ ಇವತ್ತು ಕೂಡ ಫೈನಲ್ ಮ್ಯಾಚ್ ಇದೆ. ಖಂಡಿತವಾಗ್ಲೂ ಭಾರತ ಗೆಲ್ಲುತ್ತೆ. ಏನೋ ಸಣ್ಣ ಪುಟ್ಟ ಎಡವಟ್ಟು ಮಾಡ್ಕೊಂಡ್ರೆ ಸೋಲ್ಬೋದೇ ವಿನಃ ಭಾರತ ಸೋಲೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಸರ್. ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇಂಡಿಯಾ ಸ್ಟ್ರಾಂಗ್ ಹೋಗ್ಬೇಕು ಅನ್ಸುತ್ತೆ. ಫೀಲ್ಡಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಸರ್, ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಸ್ವಲ್ಪ ಫೀಲ್ಡಿಂಗ್ ಕಳಪೆ ಇತ್ತು. ಬೌಲಿಂಗ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು. ಅರ್ಶದೀಪ್ ತುಂಬಾ ಎಕ್ಸ್ಪೆನ್ಸಿವ್ ಆದ್ರು. ಬುಮ್ರಾ ಸ್ವಲ್ಪ ಲಯ ಕಂಡುಕೊಂಡಿಲ್ಲ. ಬುಮ್ರಾ ಸ್ವಲ್ಪ ಫಾರ್ಮ್ ಬಂತು ಅಂತ ಹೇಳಿದ್ರೆ ಇವತ್ತು ಮ್ಯಾಚ್ ತುಂಬಾ ಚೆನ್ನಾಗಿರುತ್ತೆ, ಟಫ್ ಇರುತ್ತೆ. ಫೇವರೇಟ್ ಪ್ಲೇ ಯಾರು ಸರ್ ಇವತ್ತು? ಅಭಿಷೇಕ್ ಶರ್ಮಾ ಚೆನ್ನಾಗಿದ್ದಾರೆ ಸರ್. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ 11 ಪ್ಲೇಯರ್ಸ್ ಅಲ್ಲ, 11 ಗ್ಯಾಂಗ್ಸ್ಟರ್ಸ್ ಆಕ್ಚುಲಿ. ಸೊ ಯಾರು ಕಡಿಮೆ ಇಲ್ಲ, ಟ್ಯಾಲೆಂಟ್ ಏನು ಕಮ್ಮಿ ಇಲ್ಲ, ಒಬ್ರಿಗಿಂತ ಒಬ್ರು ಟ್ಯಾಲೆಂಟ್ ಜಾಸ್ತಿನೇ ಇದ್ದಾರೆ. ಸೊ ಸುಮಾರು ಜನ ಬೆಂಚ್ ಕಾಯ್ತಿದ್ದಾರೆ, ಅವ್ರಿಗೆ ಚಾನ್ಸ್ ಸಿಕ್ಕಿದ್ರು ಕೂಡ ಅವರು ಪರ್ಫಾರ್ಮ್ ಮಾಡ್ತಾರೆ ಚೆನ್ನಾಗಿದೆ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಫೇಲ್ ಆದ್ರೂ ಕೂಡ ನೆಕ್ಸ್ಟ್ ಬರುತ್ತೆ ಸಂಜು ಸ್ಯಾಮ್ಸನ್ ಆಗಲಿ, ಸೊ ಹಾರ್ದಿಕ್ ಪಾಂಡ್ಯ ಆಗಲಿ, ಯಾರೇ ಆಗಲಿ ತುಂಬಾ ಚೆನ್ನಾಗಿ ಆಡ್ಕೊಡ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಏನಂತ ಹೇಳಿದ್ರೆ ಓಪನಿಂಗ್ ಕಾಂಬಿನೇಷನ್ ಏನಿದೆ ಗಿಲ್ಲು ಮತ್ತೆ ಅಭಿಷೇಕ್ ಶರ್ಮಾ, ಅಟ್ಲೀಸ್ಟ್ ಒಂದು ಪವರ್ ಪ್ಲೇ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಬ್ಲಾಸ್ಟ್ ಆಗಿರುತ್ತೆ ಸರ್. ಇವತ್ತು ಟಾಸ್ ವಿನ್ ಆದ್ರೆ ಇಂಡಿಯಾ ಬ್ಯಾಟಿಂಗ್ ಅಥವಾ ಸರ್ ಫಸ್ಟ್ ಸೂರ್ಯಕುಮಾರ್ ಅವರು ಟಾಸ್ ಗೆಲ್ಬೇಕು, ಯಾಕಂತ ಹೇಳಿದ್ರೆ ಸುಮಾರು ಟಾಸ್ ಸೋತಿದ್ದಾರೆ. ಸೊ ತೊಂದರೆ ಇಲ್ಲ, ಟಾಸ್ ಗೆತ್ತು ಅಂತ ಹೇಳಿದ್ರೆ ಡಿಪೆಂಡ್ಸ್ ಆನ್ ಕಂಡೀಷನ್ ಸರ್. ನಾವಿಲ್ಲಿ ಏನು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಸೊ ಬೇಸ್ಡ್ ಆನ್ ಕಂಡೀಷನ್ ಅವ್ರು ಪ್ಲಾನ್ ಮಾಡ್ಕೊಂಡು ಅದು ತಕ್ಕಂಗೆ ಆಡ್ತಾರೆ. ಸೊ ಏನಿಯೋ ಖಂಡಿತ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ, 99% ಶೋರ್ ಇದೆ. ಬಟ್ ಏನೋ ಒಂದು ಸಣ್ಣ ಪುಟ್ಟ ಎಡ್ಬಿಟ್ಟು ಏನೋ ಒಂದು ಲಕ್ ಫ್ಯಾಕ್ಟರ್ ಅಂತಾರಲ್ಲ, ಇದು ಯಾಕಂತ ಹೇಳಿದ್ರೆ 2017 ನೀವು ನೋಡಿರ್ಬೋದು ಚಾಂಪಿಯನ್ಸ್ ಲೀಗ್ ಫೈನಲ್ ಇದೇ ತರ ಆಗಿತ್ತು. ಫಕರ್ ಜಮಾನ್ ಅವ್ರು ಔಟ್ ಆಗಿದ್ರು, ಬುಮ್ರಾ ಅವತ್ತು ಒಂದು ನೋ ಬಾಲ್ ಹಾಕಿದ್ರು. ಸೊ ಅದೇನಾದ್ರೂ ಒಂದು ಬಾಲ್ ಆಗಿದ್ರೆ ಖಂಡಿತವಾಗ್ಲೂ ಇಷ್ಟಿಲ್ಲ, ಅವ್ರ ಹೆಸರು ಇರ್ತಿರ್ಲಿಲ್ಲ. ಏನೋ ಒಂದು ಸಣ್ಣ ಎಡವಟ್ಟು ಅಷ್ಟೇ, ಒಂದು ಈ ಫ್ರಾಕ್ಷನ್ಸ್ ಆಫ್ ಲಕ್ ಅವ್ರ ಕಡೆ ಇತ್ತು ಅಂದ್ರೆ ಅಷ್ಟು ಬಿಟ್ರೆ ಇಂಡಿಯಾ ಅಪ್ಪರ್ ಹ್ಯಾಂಡಲ್ ಐತೆ ಸರ್, ತೊಂದರೆ ಇಲ್ಲ. ಪಾಕಿಸ್ತಾನ ಕಡೆ ಅವರು ಲಾಸ್ಟ್ ಟೈಮ್ 2 ಮ್ಯಾಚ್ ಸೋತಿದ್ದಾರೆ. ಸೊ ಇವತ್ತು ಪ್ರೆಷರ್ ಯಾರು ಇಂಡಿಯಾ ಮೇಲೆ ಇರುತ್ತಾ ಅಥವಾ ಪಾಕಿಸ್ತಾನ ಕಡೆ? ಖಂಡಿತವಾಗ್ಲೂ ಪ್ರೆಷರ್ ಇರೋದು ಪಾಕಿಸ್ತಾನಿಗೆ ಸರ್. ಯಾಕಂತ ಹೇಳಿದ್ರೆ ಅವ್ರು ಕೊನೆ ಮ್ಯಾಚ್ ಸೋತು ಬಾಂಗ್ಲಾದೇಶ ಮೇಲೆ ಮನೆಗೆ ಹೋಗಬೇಕಾಗಿತ್ತು. ಏನೋ ಒಂದು ಸಣ್ಣ ಒಂದು ಚಮತ್ಕಾರ, ಹೌದು ಸಣ್ಣ ಒಂದು ಚಮತ್ಕಾರದಿಂದ ಹೊರಗಡೆ ಬಂದಿದ್ದಾರೆ. ಸೊ ಗೆಲ್ತಾರೆ. ಕಪ್ ಡಿಸರ್ವ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಟೀಮ್ ಕಪ್ ಡಿಸರ್ವ್ ಅಲ್ಲ ಸರ್. ಇದಕ್ಕೆ ಮುಂಚೆ ಸುಮಾರು ಜನ ಅವ್ರ ಸೀನಿಯರ್ ಪ್ಲೇಯರ್ಸ್ ಏನಿದ್ದಾರೆ, ಸೈಮ್ ಅಯ್ಯಬ್ನ ತುಂಬಾನೇ ಹೈಪ್ ಮಾಡಿಟ್ಟಿದ್ರು, 6 ಬಾಲ್ಗೆ 6 ಹೊಡಿತಾರೆ ಹಾಗೆ ಹೀಗೆ ಅಂತ. ನೋಡಿದ್ರೆ ಈ ಸೀರೀಸ್ ಅಲ್ಲಿ 4 ಸಲ ಡಕ್ಔಟ್ ಆಗಿದ್ದಾರೆ. ಸೊ ಫಕರ್ ಜಮಾನ್ ಕೂಡ ಅಷ್ಟೇನು ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ. ಸ್ಟಾರ್ಟಿಂಗ್ ಅವರಲ್ಲಿ ಬರ್ತಕ್ಕಂಥ 3 ಪ್ಲೇಯರ್ ಬಿಟ್ರೆ ಮಿಡ್ಲ್ ಆರ್ಡರ್ ಆಗಲಿ ಲೋವರ್ ಮಿಡ್ಲ್ ಆರ್ಡರ್ ಆಗಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಸರ್. ಬೌಲಿಂಗ್ ಲೈನ್ ಆಸ್ ಯೂಶುವಲ್ ಮಿಂಚಿದ್ರೆ ಇಲ್ಲ ಅಂತ ಹೇಳಿದ್ರೆ ಏನು ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಇಲ್ಲ. ಖಂಡಿತವಾಗ್ಲೂ ಇಂಡಿಯಾಗೆ ತುಂಬಾ ಚಾನ್ಸ್ ಇದೆ. 90-10 ಕೊಡ್ಬೋದು ಸರ್. ಸರ್ ಆಬ್ವಿಯಸ್ಲಿ ಇಂಡಿಯಾನೇ ವಿನ್ ಆಗೋದು. ಏನಕ್ಕೆ ಅದಕ್ಕೆ ಕಾಂಪಿಟೇಷನ್ ಇಲ್ಲ. 2 ಮ್ಯಾಚ್ ಸುಮ್ಮನೆ ಹೊಡೆದಿದ್ದಾರೆ, ಇವತ್ತು ಸುಮ್ಮನೆ ಹೊಡಿದ್ದಾರೆ, ಏನು ಲೆಕ್ಕನೇ ಏನಿಲ್ಲ. ಇನ್ನೇನಂದರೆ ನಮ್ಮ ಟೀಮ್ ಇಂಡಿಯಾಲಿ ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. 1-2 ವಿಕೆಟಲ್ಲೇ ಮುಗಿಸ್ಬಿಡ್ತಾರೆ. ಟಾಸ್ ವಿನ್ ಆದರೆ ಬೌಲಿಂಗ್ ತಗೋಬೇಕಾ ಅಥವಾ ಬ್ಯಾಟಿಂಗ್ ಯಾವ ಥರ ಅಂತ? ಸರ್ ಟಾಸ್ ವಿನ್ ಆದರೆ ಫೀಲ್ಡಿಂಗೇ ತೊಗೊಂಡ್ರೆ ಚೆನ್ನಾಗಿ. ಏನಕ್ಕೆ ಬೇಗ ಮುಗಿಸ್ಬಿಟ್ಟು ಬೇಗ ಒಂದು ಸಾಕು ಕಪ್ ತಗೊಂಡು. 41 ಇಯರ್ಸ್ ಆದಮೇಲೆ ಫೈನಲ್ ಬಂದಿರೋದು ಇಂಡಿಯಾ ಮತ್ತು ಏಷ್ಯಾ ಕಪ್ ಅಲ್ಲಿ. ಸೊ ಹಿಂಗೆ ಯಾಕಂದ್ರೆ 2 ಮ್ಯಾಚ್ ಅವರು ಸೋತಿದ್ದಾರೆ, 2 ಮ್ಯಾಚ್ ಇಂಡಿಯಾ ಗೆದ್ದಿದೆ. ಸೊ ಏನೇ ಎಕ್ಸ್ಪೆಕ್ಟ್ ಪ್ರೆಷರ್ ಯಾರು ಇಂಡಿಯಾಗೆ ಇರುತ್ತಾ ಪಾಕಿಸ್ತಾನ್ಗೆ ಇರುತ್ತಾ? ಸರ್ ಪ್ರೆಷರು ಆಲ್ವೇಸ್ ಪಾಕಿಸ್ತಾನ್ಗೆ ಇರುತ್ತೆ, ಇಂಡಿಯಾಗಂತೂ ಇಲ್ಲ. ಕೇಕ್ ವಾಕ್ ಇದು. ಇಂಡಿಯಾ ಜಿಂಬಾಬ್ವೆ ಮ್ಯಾಚ್ ಇದ್ರೂ ಸ್ವಲ್ಪ ಜಿಂಬಾಬ್ವೆ ಟಫ್ ಆಗಿ ಕೊಡ್ತಾರೆ. ಇದು ಇದೇ ಇಲ್ಲ, ಕಾಂಪಿಟೇಟೇ ಇಲ್ಲ. ಯಾರು ಇವತ್ತು ಚೆನ್ನಾಗಿ ಆಡ್ಬೋದು ಸರ್? ಇವತ್ತು ಅಭಿಷೇಕ್ ಚೆನ್ನಾಗಿ ಆಡ್ತಾನೆ, ಶುಭಮ್ ಗಿಲ್ ಚೆನ್ನಾಗಿ ಆಡ್ತಾನೆ, ಬಿಟ್ಟರೆ ಸೂರ್ಯಕುಮಾರ್. ಈ 3ರಲ್ಲೇ 20 ಓವರ್ ಆಗ್ಬಿಡುತ್ತೆ. ಇಂಡಿಯಾದಲ್ಲಿ ಸ್ವಲ್ಪ ಬೌಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ಸುತ್ತೆ. ಯಾಕಂದ್ರೆ ಇಂಡಿಯಾಲಿ ಸ್ಟ್ರಾಂಗ್ ಹೇಳಿದ್ರೆ ಬುಮ್ರಾ ಚೆನ್ನಾಗಿ ಮಾಡ್ತಾನೆ, ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಮಾಡ್ತಾನೆ, ಕುಲ್ದೀಪ್ ಯಾದವ್ ಚೆನ್ನಾಗಿ ಮಾಡ್ತಾನೆ. ಇನ್ನೊಂದೆರಡು ಬೌಲರ್ ಇದ್ದಾರೆ, ಅವರಿಂದ ಸ್ಕೋರ್ ಹೋದ್ರೆ ಹೋಗುತ್ತೆ ಅಷ್ಟೇ. ಇದರಿಂದ ಸ್ಕೋರ್ ಹೋಗಲ್ಲ. 3 ಬೌಲರ್. ನನ್ನ ಹೆಸರು ಇಸ್ಮಾಯಿಲ್ ಅಂತ.